ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ಫ್ಯಾಷನ್, ಫಿಟ್ನೆಸ್, ಬ್ಯೂಟಿ ಜೊತೆಗೆ ಸಾಕಷ್ಟು ಸಾಧಕರು ಇರ್ತಾರೆ. ಅದ್ರ ಜೊತೆಗೆ ಪ್ರತಿಭಾವಂತರನ್ನು ಕೂಡ ಪರಿಚಯ ಮಾಡ್ಕೊಡ್ತೀವಿ. ಹಾಗೆ ಇವತ್ತು ಕೂಡ ಒಬ್ಬ ಅದ್ಭುತ ಸಾಧಕಿ, ಅದರಲ್ಲೂ ಕನ್ನಡತಿ ಅಂತಲೇ ಹೇಳ್ಬೋದು, ನಾವೆಲ್ಲ ಹೆಮ್ಮೆ ಪಡುವಂತಹ ಒಬ್ಬ ಅದ್ಭುತ ಅಧಿಕಾರಿ ಇದ್ದಾರೆ. ಅವ್ರನ್ನ ನಿಮ್ಮ ಜೊತೆ ಪರಿಚಯ ಮಾಡಿಸ್ತಾ ನಿಮಗೆ ಆ ಮೂಲಕ ಸ್ಫೂರ್ತಿ ನೀಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಸುಹಾಸಿನಿಯಲ್ಲಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಯಾರು ಅನ್ನೋ ತಿಳ್ಕೊಳ್ಳುವಂಥ ಕುತೂಹಲ ನಿಮಗಿದೆ ಅಂತ ಗೊತ್ತು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಕನ್ನಡದಲ್ಲಿ IAS ಪಾಸ್ ಮಾಡಿದವರು ಎಷ್ಟು ಅಂತ ನಿಮಗೆ ಕೇಳಿದ್ರೆ ನಿಮಗೆ ಜಾಸ್ತಿ ಏನು ಚಿಂತೆ ಮಾಡೋದು ಅಥವಾ ಯೋಚನೆ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ. ಯಾಕಂದರೆ ಅಲ್ಲಿರೋದು ಬೆರಳಿಕೆಯಷ್ಟು ಮಾತ್ರ. ಎಸ್, ಇಬ್ಬರೇ. ಅದರಲ್ಲೂ ಮಹಿಳೆ ಅಂತಂದಾಗ ಬರುವ ಒಂದೇ ಒಂದು ಹೆಸರು ಕುಸುಮ. ಎಸ್, ನಮ್ಮ ಜೊತೆ ಇದ್ದಾರೆ IAS ಅಧಿಕಾರಿ ಕುಸುಮ ಅವರು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಕುಸುಮ ಅವರ ಒಂದು ಈ ಮಟ್ಟಿನ ಒಂದು ಸಾಧನೆ ಇರ್ಬೋದು, ಅವರ ಒಂದು ಕೆಲಸಕ್ಕೆ ಏನು ಸ್ಫೂರ್ತಿ, ಹೇಗೆ ಸಾಧ್ಯ ಆಯಿತು ಕನ್ನಡದಲ್ಲಿ IAS ಪಾಸ್ ಮಾಡೋದಿರ್ಬೋದು, ಅದರ ನಂತರದ ಒಂದು ಜವಾಬ್ದಾರಿಗಳನ್ನು ಹೊತ್ತು ಇಲ್ಲಿವರೆಗೂ ಅವರು ಗುರಿ ಮುಟ್ಟೋದಿರ್ಬೋದು, ಎಲ್ಲರ ಬಗ್ಗೆ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಶುರು ಮಾಡೋಣ. ವೆಲ್ಕಮ್ ಟು ದಿ ಶೋ ಮೇಡಮ್. ಥ್ಯಾಂಕ್ ಯು. ಸೊ ಮೊದಲದಾಗಿ ನಾನು ನಿಮಗೆ ನಿಮ್ಮ ಬಾಲ್ಯಕ್ಕೆ ಹೋಗಿನ ಮುಂಚೆ ಒಂದು ಪ್ರಶ್ನೆ ಅಂದರೆ, ನಿಮಗೆ ಫಸ್ಟು ಕನ್ನಡದಲ್ಲಿ IAS ಪಾಸ್ ಮಾಡಿದ ರಿಸಲ್ಟ್ ಬಂದಾಗ ಹೇಗಿತ್ತು ನಿಮ್ಮ ಎಕ್ಸ್ಪ್ರೆಷನ್ಸ್? ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ರಿಸಲ್ಟ್ಸ್ ಬಂದ ದಿನ ನಾನು ಮನೇಲಿದ್ದಾಗ ನನ್ನ ತಾಯಿ ಮತ್ತು ನನ್ನ ಅಣ್ಣ ಇಂಟರ್ನೆಟ್ಟಲ್ಲಿ ನೋಡಿ ನನಗೆ ರಿಸಲ್ಟ್ಸ್ ಹೇಳಿದ್ರು. ರಿಸಲ್ಟ್ಸ್ ಹೇಳ್ಬೇಕಾದ್ರೆ ನಾನು ಮನೇಲಿ ನನ್ನ ರೂಮಲ್ಲಿ ಬಾಕ್ಲಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಏನಕ್ಕಂದರೆ ಇದು ದೇಶದಲ್ಲಿ ಪ್ರತಿಷ್ಠಿತವಾದ ಎಕ್ಸಾಮ್ ಆದ್ದರಿಂದ ನನ್ನ ಕಾಲದಲ್ಲಿ 300 ಪೋಸ್ಟ್ ಮಾತ್ರ ಇತ್ತು. ಅದು 300 ಪೋಸ್ಟಲ್ಲಿ ನನಗೆ ಒಬ್ಬಳು ಆಗ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಆವಾಗ ಅವರು ನನಗೆ ಡೋರ್ ನಾಕ್ ಮಾಡಿ ಕುಸುಮ ಎದ್ದೇಳು, ನಿಂದು ರಿಸಲ್ಟ್ಸ್ ಆಗಿದೆ ಅಂತಂದರು. ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ. ದೆನ್ ಆಚೆ ಬಂದು ಅವಾಗ ತೋರಿಸಿದ್ರು ನನಗೆ ನೆಟ್ಟಲ್ಲಿ, ನೋಡಿ ನಿನ್ನ ನೇಮ್ ಬಂದಿದೆ ಇಲ್ಲಿ ಅಂತ. ಐ ಫೀಲ್ಟ್ ವೆರಿ ಹ್ಯಾಪಿ. ಅದು ಹೇಳೋಕ್ಕಾಗಲ್ಲ, ಅತಿಯಾದ ಸಂತೋಷ ಇತ್ತು. ಮತ್ತು ನಾನು ರೂಮಲ್ಲಿ ಹೋಗಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆವಾಗ ನನಗೆ ನನ್ನ ಕಣ್ಮುಂದೆ ನನ್ನ ತಂದೆ ನೆನಪಾದ್ರು ಅಷ್ಟೇ. ಅವಾಗ ನನ್ನ ತಂದೆ ಇದ್ದಿರೋ ಇನ್ನೂ ತುಂಬ ಚೆನ್ನಾಗಿರೋದು. ಅವರು ನನಗೆ ತುಂಬ ಸ್ಫೂರ್ತಿದಾಯಕ ಆದ್ದರಿಂದ ಹಂಗಾಗಿ ಇಟ್ ವಾಸ್ ವೆರಿ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಚೈಲ್ಡ್ಹುಡ್ ಯಾವ ಥರ ಇತ್ತು? ನೀವೇನು ಮೊದಲಿಂದ ಅಂದ್ಕೊಂಡಿದ್ರ IAS ಅಧಿಕಾರಿ ಆಗಬೇಕು ಅಂತ? ಯಾಕಂದರೆ ನಿಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಸೊ ಹೇಗೆ ನಿಮ್ಗೆ ಏನು ಅನ್ನಿಸ್ತು, ಯಾವಾಗ ಅನ್ನಿಸ್ತು ನಿಮಗೆ ಈ ಥರ ಎಕ್ಸಾಮ್ ಬರೀಬೇಕು ಅಂತ? ಅಥವಾ ಚೈಲ್ಡ್ಹುಡ್ ಯಾವ ಥರ ಇತ್ತು ನಿಮ್ಮದು? ಬಾಲ್ಯ ನಂದು ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಕರ್ನಾಟಕದ ತುಂಬ ಪ್ರದೇಶದಲ್ಲಿ ವರ್ಗಾವಣೆ ಆಗ್ತಾಯಿತ್ತು. ನನ್ನ ತಂದೆ ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ನಾವು ಪ್ಯಾಕ್ ಹೋಗ್ತಾಯಿದ್ವು. ಹೊಸ ಸ್ಕೂಲು, ಹೊಸ ಫ್ರೆಂಡ್ಸು, ಮತ್ತು ಅದು ಬಿಡಬೇಕಾದ್ರೆ ಆ ಸ್ಕೂಲ್ ಮತ್ತೆ ಗೆಳತಿಯರನ್ನ ಬಿಡಬೇಕು, ಹೊಸ ಪರಿಸರ, ಆ ಥರ ಇತ್ತು. ನನಗೆ ಬಾಲ್ಯದಿಂದ IAS ಮಾಡಬೇಕಂತೇನು ನನಗೆ ಕನಸಿರಲಿಲ್ಲ. ಬಟ್ ನನ್ನ ತಂದೆ ನೋಡ್ಬೇಕಾದ್ರೆ ನನ್ನ ತಂದೆನೇ ನನಗೆ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ನಾವು ತಂದೆ ನಮ್ಮ ಮನೇಲಿದ್ದಾಗ ತುಂಬ ಜನ ಬರ್ತಾಯಿದ್ರು ನಮಗೆ, ಅವ್ರ ಪ್ರಾಬ್ಲಮ್ ಇಟ್ಕೊಂಡು ಜನಗಳು. ಆವಾಗ ನನ್ನ ತಂದೆ ಪೇಷನ್ಸಿಂದ ತುಂಬ ನಾವು ಆಲಿಸಿ ಅವ್ರನ್ನ ಇದು ಮಾಡ್ತಾಯಿದ್ರು, ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತಾಯಿದ್ರು. ತಂದೆ ನೋಡಿ ಹಂಗೆ ನನಗೆ ಅನ್ನಿಸ್ತು, ನನ್ನ ತಂದೆ ಹಂಗೆ ಆಗಬೇಕು ಅಂತ ಇತ್ತು. ನಾನು IAS ಅಂತ ಇರಲಿಲ್ಲ, ನಾನು ಪೊಲೀಸ್ ಆಗಬೇಕಂತ ನನಗೆ ಮೊದಲು ಫಸ್ಟ್ ಆಸೆ ಇದ್ದಿತ್ತು. ಯಾಕಂದರೆ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ. ನಾನು ಡಿಗ್ರಿ ಓದಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, K. ಶಿವರಾಮ್ ಅಂತ ಕನ್ನಡದಲ್ಲಿ IAS ಬರೆದಿದ್ರು. ಅವ್ರದ್ದು ಒಂದು ಆರ್ಟಿಕಲ್ ಬಂದಿತ್ತು ಪೇಪರಲ್ಲಿ. ಅವ್ರು ನೋಡಿದ್ಮೇಲೆ ನನ್ನ ಅಕ್ಕ ಹೇಳಿದ್ರು, ಮೇಘ್ನಾ ಅಂತ ನನ್ನ ಅಕ್ಕ ಇದ್ದಾಳೆ, ಅವಳು ಹೇಳಿದ್ರು, ನೋಡು ಕನ್ನಡದಲ್ಲಿ IAS ಬರೆದಿದ್ದಾರೆ ಇವರು, ನೀನು ಯಾಕೆ ಮಾಡಬಾರ್ದು ಕನ್ನಡದಲ್ಲಿ ಅಂತ. ಹಾಗಾಗಿ ನನಗೆ ಡಿಗ್ರಿಯಿಂದ ನನಗೆ ಅನ್ನಿಸ್ತು, ನಾನು IAS ಮಾಡಬೇಕು ಅಂತ. ಓವರಾಲ್ ನಿಮಗೆ ಈ ಥರ ಇಷ್ಟನಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದು, ಸ್ವಲ್ಪ ಟಫ್ ಎಕ್ಸಾಮ್ಸ್ ಎಲ್ಲ ಅಪಿಯರ್ ಆಗೋದೆಲ್ಲ ಇಷ್ಟನಾ ಮೊದಲಿಂದ? ನಾನು MA ಹಿಸ್ಟ್ರಿ ಮಾಡಿದ್ರಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಳ್ಳೋ ಮೊದಲೇ ನಾನು ಲೆಕ್ಚರರ್ ಆಗಬೇಕಂದ್ರೆ ಲೆಕ್ಚರರ್ಶಿಪ್ ಎಕ್ಸಾಮ್ಸ್ ನಾನು ತೊಗೊಳ್ಬೇಕಾಯಿತು. ಅದರಿಂದ ನಾನು NET ನೆಟ್ ಅಂತಾರೆ, ಅದು ನಾನು ಎಕ್ಸಾಮ್ ಕ್ಲಿಯರ್ ಆಯಿತು. ಅದಾದಮೇಲೆ ನನಗೆ ಇದು UGC ಅವ್ರು ಮಾಡ್ತಾರೆ, ಯೂನಿವರ್ಸಲ್ ಗ್ರ್ಯಾಂಟ್ ಕಮಿಷನ್ ಅನ್ನೋರು. ಅದರಲ್ಲಿ JRF ಎಕ್ಸಾಮ್ ನಾನು ತೊಗೊಂಡೆ. ನಂದು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ನಂದು ಕ್ಲಿಯರ್ ಆಯಿತು ಫಸ್ಟ್ ಅಟೆಂಪ್ಟಲ್ಲಿ. ನನಗನ್ಸೋದು ಅದು ಗ್ರೇಟ್ ಅಚೀವ್ಮೆಂಟ್ ಅಂತ. ಯಾಕಂದರೆ ಆಲ್ ಇಂಡಿಯಾದಲ್ಲಿ 5 ಮೆಂಬರ್ಸ್ ಮಾತ್ರ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಕೊಡ್ತಾರೆ. ಅದ್ರಲ್ಲಿ ನಂದು 2nd ಪ್ಲೇಸ್ ಬಂತು. ಹಾಗಾಗಿ ನನಗೆ ಅದು ನಂದು ದೊಡ್ಡ ಅಚೀವ್ಮೆಂಟ್ ಅಂದರೆ ನನಗೆ ಫಸ್ಟ್ ಅದೇ ನನಗೆ ಪ್ರೇರಣೆ ಆಯಿತು. ಅದಾದಮೇಲೆ ನಾನು KS ಎಕ್ಸಾಮ್ ತೊಗೊಂಡಿದ್ದೆ. KS ಎಕ್ಸಾಮಲ್ಲೂ ನಂದು ಕ್ಲಿಯರ್ ಆಯಿತು. ವಿಮೆನಲ್ಲಿ ನಂದು ಟಾಪರ್ ಇದ್ದೆ. ಬಟ್ ಅದಕ್ಕೂ ಮೊದಲೇ ನನಗೆ ಆವಾಗ 98ಅಲ್ಲಿ ಸಮ್ ಪ್ರಾಬ್ಲಮ್ ಇತ್ತು KS ಎಕ್ಸಾಮಲ್ಲಿ. ರಿಸಲ್ಟ್ಸ್ ಕೊಟ್ಟು ಮತ್ತೆ ಅದು ಸ್ಟಾಪ್ ಮಾಡಿದ್ರು.
ಕೋರ್ಟ್ಗೆಲ್ಲ ಹೋಗಿತ್ತು ಅದು ಕೇಸು. ಅಷ್ಟರೊಳಗೆ ನಂದು UPSC ಆಯಿತು. ನಾನು ಅದಕ್ಕೆ ಇದು UPSC ಎಕ್ಸಾಮಲ್ಲೇ ನಾನು ಜಾಬ್ಗೆ ಸೇರಿಕೊಂಡೆ. ಓಕೆ, ನಿಮ್ಮದು ಊರು ಆ್ಯಕ್ಚುಲಿ ಮಂಡ್ಯದ ಮಳವಳ್ಳಿ ಹತ್ರ. ಸೊ ಆ ಊರು ಅಲ್ಲಿ ಕೂಡ ನಿಮ್ಮ ಸ್ವಂತ ಊರು ಕೂಡ ನಿಮ್ಗೆ ಹೇಗೆ ನಿಮ್ಗೆ ಇಷ್ಟ ಆಗುತ್ತೆ? ನಿಮಗೆ ಈ ಒಂದು ನಿಮಗೆ ಬೇರೆ ಬೇರೆ ಈಗ ಒಂದು ಹಂತವಾಗಿ ಹೋದಾಗ ಒಂದು ನಮ್ಮ ಊರು ಅನ್ನೋದು ಒಂದು ಕೂಡ ಪ್ರಭಾವ ಬೀರುತ್ತೆ ಅದ್ರ ಮೇಲೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಲ್ಲಿ ನನಗೆ ಮಂಡ್ಯದಲ್ಲಿ ಮಳವಳ್ಳಿ ಅಂದರೆ ನಮ್ಮ ಕಾವೇರಿ ರಿವರು, ಭತ್ತ ಮತ್ತು ಕಬ್ಬು ಅಷ್ಟೇ. ಅದು ಮತ್ತು ಅಲ್ಲಿ ನನಗೆ ಇನ್ನೊಂದು ಏನಂದರೆ ಐತಿಹಾಸಿಕವಾಗಿ ಆ ಊರೂ ಹೆಸರುವಾಸಿ. ಒಂದು ಶಿಂಷಾ ಇದಿದೆ, ಪ್ರಾಜೆಕ್ಟ್ ಇದೆ, ಪವರ್ ಪ್ರಾಜೆಕ್ಟು. ಅದ್ರ ಜೊತೆಗೆ ಟಿಪ್ಪು ಸುಲ್ತಾನಿಗೆ ಅದು ರಕ್ಷಣೆ ಕೊಟ್ಟಂಥ ಪ್ಲೇಸ್ ಅಂತ ಹೇಳ್ತೀವಿ ನಾವು ಇತಿಹಾಸದಲ್ಲಿ. ಹಾಗಾಗಿ ನಮ್ಮ ಊರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಸೊ ಇವಾಗಲಿಗೂ ಆವಾಗಲೂ ಸ್ವಲ್ಪ ಇದು ವ್ಯತ್ಯಾಸ ಇತ್ತು ಅನ್ಕೋತೀನಿ. ಪ್ರಿಪ್ರೇಷನ್ ಇರ್ಬೋದು, ಸೊ ಅಲ್ಲಿ ಎಲ್ಲ ಓವರಾಲ್ ಸಿಲೆಬಸ್ಸು, ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ನಿಮ್ಮ ಬ್ಯಾಚು, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವಾಗ ಯಾವ ಥರ ಇತ್ತು ನಿಮ್ಮ ಒಂದು ಒಡನಾಟ, ನಿಮ್ಮ ಸ್ನೇಹಿತರು? ನಂದು 2000 ಬ್ಯಾಚು. ನಾನು 2000 ಅಂದರೂ ನಾನು 97ಇಂದ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ. 97ಲ್ಲಿ ನಂದು MA ಮುಗಿದ ತಕ್ಷಣ ನಾನು MPhilಗೆ ಜಾಯ್ನ್ ಆದೆ. MPhil ಜಾಯ್ನ್ ಆಗಬೇಕಾದ್ರೆ ನನಗೆ KS ವಿಜಯಲಕ್ಷ್ಮಿ ಅಂತ ನಮ್ಮ ಗೈಡ್ ಇದ್ದರು. ಅವರು ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. MPhil ನೀನು ಮಾಡು, ನಿನ್ನ ಮೋಟಿವ್ ಏಮ್ ಇರೋದು IAS, ನೀನು IAS ಮಾಡು ಅಂತ ಹೇಳಿ ನನಗೆ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ರು. ಅದೇ ರೀತಿ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಚೆನ್ನಾಗಿತ್ತು. ಆ ಫ್ರೆಂಡ್ ಸರ್ಕಲಲ್ಲಿ ನನಗೆ ಎಲ್ಲರೂ ನಮ್ಮಲ್ಲಿ ಗ್ಯಾಂಗಲ್ಲಿ ಎಲ್ಲರೂ IAS ಎಕ್ಸಾಮ್ಗೆ ಓದೋರೇ ಆಗಿದ್ದರಿಂದ ನನಗೆ ತುಂಬಾ ಈಸಿ ಆಯಿತು. ನಾವು ಓದಬೇಕಾದ್ರೆ ಏನು ಫೋನಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೂ ಯಾವುದೋ ಒಂದು ಟಾಪಿಕ್ ಇಟ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವು. ಎಲ್ಲರ ಸಿಕ್ಕಬೇಕಾದ್ರೆ ನಮಗೆ ಬೇಜಾರಾದರೆ ನಮಗೆ ಎಲ್ಲರ ಸಿಗ್ತಾಯಿದ್ವು. ಸಿಕ್ಕಿದ ಮೇಲೂ ನಾವು ಡಿಸ್ಕಸ್ ಮಾಡ್ತೀವಿ, ನನಗೆ ಈ ಟಾಪಿಕ್ ಕಷ್ಟ, ನಿನಗೆ ಯಾವ ಟಾಪಿಕ್ ಕಷ್ಟ ಅಂದ್ಬಿಟ್ಟು ನಾವು ಆವಾಗ ಎಲ್ಲೋದ್ರೂ ನಾವು IAS ರಿಲೇಟೆಡ್ ವಿಷಯನೇ ಮಾತಾಡ್ತಾಯಿದ್ವು. ಅದು ಬಿಟ್ಟು ಇನ್ನೇನು ಮಾತಾಡ್ತಾ ಇರಲಿಲ್ಲ. ಅದೇ ರೀತಿ ಫ್ಯಾಮಿಲಿಲೂ ಹಂಗೇನೆ ನಮ್ಗೆ ಬಿಟ್ಬಿಟ್ಟಿದ್ರು, ನೀವು ಹೆಂಗಾರ ಓಡಾಡಿ ಬಟ್ ನೀವು ಒಟ್ರಾಸೆ IAS ಮಾಡ್ಕೊಳ್ಬೇಕು ಅಂತ. ಹಂಗಾಗಿ ಫ್ರೆಂಡ್ ಸರ್ಕಲ್ ತುಂಬ ಚೆನ್ನಾಗಿತ್ತು ನನಗೆ. ಸೊ ಓವರಾಲ್ ಕುಟುಂಬ ಹೇಗೆ ನಿಮ್ಮದು ಬೆನ್ನೆಲುಬಾಗಿತ್ತು ಇದಕ್ಕೆ? ಕುಟುಂಬದಲ್ಲಿ ನನಗೆ ಫಸ್ಟ್ ನನ್ನ ಹೇಳ್ದಂಗೆ ತಂದೆ ಸ್ಫೂರ್ತಿ. ನಾನು IAS ಎಕ್ಸಾಮ್ ತೊಗೊಳ್ಬೇಕು ಅಂದ್ಕೊಂಡಾಗ ತಂದೆ ತುಂಬಾ ನನಗೆ ಪೇಪರೆಲ್ಲ ಓದಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ನನಗೋಸ್ಕರ ನಾನು ನೈಟಲ್ಲಿ ಓದ್ತಾಯಿದ್ರು, ಅವರು ಕೂತ್ಕೊಂಡು ನನ್ನ ಜೊತೆ ಮಾಡ್ತಾಯಿದ್ರು ಪೇಪರ್ ಕಟ್ಟಿಂಗ್ಸ್ ಮಾಡೋರು. ಅವ್ರಿಗೊಂಥರ ಎಕ್ಸಾಮ್ ಅದು. ಆವಾಗ ನನ್ನ ತಂದೆ ನನಗೆ ಏನನ್ನ ಹೇಳಲ್ಲ, ವಿಧಿ ವಶಾತ್ ಅವರು ತೀರೋದ್ರು. ಅವಾಗ ಒಂದು 6 ಮಂತ್ಸ್ ನಂಗೆ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಾನು MPhil ಜಾಯ್ನ್ ಆಯಿತು ನನ್ನ ತಂದೆ ಹೋದ್ಮೇಲೆ. ಯಾಕಂದರೆ ಎಲ್ಲರೂ ಬಂದು ನಮ್ಮ ತಾಯಿಗೆ ಪ್ರೆಷರ್ ಮಾಡ್ತಾಯಿದ್ರು, ಮಗಳು ತಂದೆ ಎಲ್ಲ ಏನು ಮಾಡ್ತೀರ ನೀವು, ಮದುವೆ ಮಾಡಿಬಿಡಿ ಅಂತ ತುಂಬ ಪ್ರಪೋಸಲ್ಸು ಬರ್ತಾಯಿತ್ತು. ನಾನು ಅದನ್ನ ವಿತ್ ಸ್ಟ್ಯಾಂಡ್ ಮಾಡಬೇಕಂದ್ರೆ ನನಗೇನಾದ್ರು ಒಂದು ಹುಡುಕಾಟ ಬೇಕಾಯಿತು. ಅದಕ್ಕೆ ನಂದು ಇಲ್ಲ, ನಾನು ಫರ್ದರ್ IAS ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಆವಾಗ ನನ್ನ ತಾಯಿ ಹೆಲ್ಪ್ ಮಾಡಿದ್ರು. ಆವಾಗ ಬಂದವ್ರಿಗೆಲ್ಲ ಹೇಳ್ಬೇಕಲ್ವ, ಓಕೆ ನನ್ನ ಮಗಳಿನ್ನ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾಯಿದ್ದಾಳೆ ಅಂತ. ಹಂಗಾಗಿ ತಾಯಿ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನನ್ನ ಅಕ್ಕ ಭಾವ ಇಬ್ಬರು 100% ಅವರು ವಿತೌಟ್ ಸಪೋರ್ಟ್ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ ವೀಕ್ಷಕರೇ, ನಮ್ಮ ಜೊತೆ ಇರುವಂತಹ IAS ಅಧಿಕಾರಿ ಕುಸುಮಾ ಸಕ್ಕರೆ ನಾಡಿನ ಕನ್ನಡತಿ ಅನ್ನೋದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ IAS ಪಾಸ್ ಮಾಡಿರುವವರ ಸಂಖ್ಯೆನೇ ಕಡಿಮೆ, ಇಬ್ಬರೇ, ಕೆ ಶಿವರಾಮ್ ಸರ್, ಅದರ ನಂತರ ಕುಸುಮಾ ಮೇಡಮ್. ಸೊ ಅದರಲ್ಲೂ ಕೂಡ ಮಹಿಳೆ ಅನ್ನೋದ್ರ ಅಂತ ತೆಗೆದುಕೊಳ್ಳೋದು, ಆದರೆ ಕುಸುಮಾ ಮೇಡಮ್ ಒಬ್ಬರ ಹೆಸರೇ ಕೇಳಿಬರೋದು. ಸೊ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಮತ್ತಷ್ಟು ಮಾತಾಡೋಣ ಅವ್ರ ಜೊತೆಗೆ ಚಿಕ್ಕ ಬ್ರೇಕ್ನ ನಂತರ.